ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ತಿಕ್ಕಾಟ ಮುಂದುವರೆದಿದೆ. ಈ ನಡುವೆ 11 ಮಂದಿ ಶಾಸಕರು ವಿದೇಶ ಪ್ರವಾಸಕ್ಕೆ ತೆರಳಿದ್ದು, ಇಂದು ಎರಡನೇ ಟೀಮ್ನಲ್ಲಿ 20 ಶಾಸಕರು ಫಾರಿನ್ಗೆ ತೆರಳೋ ಸಾಧ್ಯತೆ ಇದೆ. ಸರ್ಕಾರಿ ಪ್ರಾಯೋಜಿತವಲ್ಲದ ಈ ಖಾಸಗಿ ಟ್ರಿಪ್ ಕಾಂಗ್ರೆಸ್ನ ನಾಯಕತ್ವ ಗೊಂದಲವನ್ನ ಮತ್ತಷ್ಟು ಹೆಚ್ಚಿಸಿದೆ. ಶಾಸಕರ ಟೂರ್ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿಯನ್ನ ನೀಡಲಾಗಿದೆಯಂತೆ. ಅಧ್ಯಯನದ ಹೆಸರಿನಲ್ಲಿ ಈಗಾಗಲೇ ವಿದೇಶಕ್ಕೆ ಹಾರಿದ ಶಾಸಕರ ಪ್ರವಾಸದ ಮೇಲೆ ಹೈಕಮಾಂಡ್ ಕಣ್ಣಿಟ್ಟಿದೆ. ಬಜೆಟ್ ಮಂಡನೆ ಬಳಿಕ ಕುರ್ಚಿ ಕ್ರಾಂತಿ ಆಗಲಿದ್ಯಾ ಅನ್ನುವಂತಹ ಚರ್ಚೆ ಶುರುವಾಗಿದೆ. ಇನ್ನು ಶಾಸಕರ ವಿದೇಶಿ ಪ್ರವಾಸದ ಬಗ್ಗೆ ರಾಮನಗರದಲ್ಲಿ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಫಾರಿನ್ ಟ್ರಿಪ್ ಹೋದ್ರೆ ಏನ್ ತಪ್ಪಿದೆ? ಅವರ ದುಡ್ಡಲ್ಲಿ ಹೋದ್ರೆ ತಪ್ಪೇನಿದೆ? ಸರ್ಕಾರದ ದುಡ್ಡಲ್ಲಿ ಯಾರು ಹೋಗ್ತಾ ಇಲ್ಲ, ಎಲ್ಲ ಅವರ ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ. ದೇಶ ಸುತ್ತು ಕೋಶ ಓದು ಎಂಬ ಗಾದೆ ಮಾತಿದೆ. ಹಾಗೆ ಪ್ರಪಂಚ ನೋಡಬೇಕು, ಹಾಗೆ MLAಗಳು ಹೋಗೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿದ್ದಾರೆ. ಯಾವ ತರ ಏನಿದೆ, ಅವ್ರ ದುಡ್ಡಲ್ಲಿ ಹೋದ್ರೆ ತಪ್ಪೇನಿದೆ? ಸರ್ಕಾರ ದುಡ್ಡಲ್ಲಿ ಯಾರು ಹೋಗ್ತಿಲ್ಲ, ಅವ್ರ ಸ್ವಂತ ದುಡ್ಡಲ್ಲಿ ವಿದೇಶಕ್ಕೆ ಹೋಗಿದ್ದಾರೆ. ಈಗ ಸ್ವಂತ ಖರ್ಚಲ್ಲಿ ಅವ್ರ ಸ್ನೇಹಿತರು ಹೋಗ್ತಾರೆ. MLAಗಳೆಲ್ಲ ಕಾಮನ್ ಫ್ರೆಂಡ್ಸ್ ಇರ್ತಾರಲ್ಲ, ತಪ್ಪೇನಿಲ್ಲ. ಹೋಗಿರೋರೆಲ್ಲ ಸಿದ್ದರಾಮಯ್ಯನ ಬಣ ಅಂತ ಹೇಳಿ ಸರ್, ಯಾವ ತರ ಏನೂ ಇಲ್ಲ, ಎಲ್ಲ ಒಂದೇ ಬಣ, ಕಾಂಗ್ರೆಸ್ ಬಣ. DK ಶಿವಕುಮಾರ್ ಅವರೇ ಸ್ಪಷ್ಟಪಡಿಸಿದ್ದಾರೆ, ಹೋಗ್ತಿರೋದ್ರ ಬಗ್ಗೆ ನನ್ನ ಗಮನಕ್ಕೆ ಇಲ್ಲ ಅನ್ನುವಂಥದ್ದು. ಅವ್ರು ಹೋಗಿ ಏನು ಹೇಳ್ಬೇಕಾಗಿಲ್ಲ, CM ಏನು ಹೇಳಿ ಹೋಗ್ಬೇಕಾಗಿಲ್ಲ. ಸ್ವಂತ ಖರ್ಚಲ್ಲೇ ಅವ್ರು ಹೋಗ್ತಾರೆ. ನಾನು ಈಗಾಗಲೇ 85 ದೇಶ ನೋಡಿದ್ದೀನಿ. ಅವಕಾಶ ಸಿಕ್ಕಿದ್ರೆ ಇನ್ನೂ ಒಂದು 85 ದೇಶ ನೋಡ್ತೀನಿ. ಅವ್ರ ದುಡ್ಡಲ್ಲಿ ಹೋದ್ರೆ ತಪ್ಪು. ಶಾಸಕರ ವಿದೇಶ ಪ್ರವಾಸದ ಬಗ್ಗೆ ಬಿಡದಿಯಲ್ಲಿ ಮಾತನಾಡಿದ ಶಾಸಕ SC ಬಾಲಕೃಷ್ಣ, ಅವರ ದುಡ್ಡಲ್ಲಿ ಅವರು ಹೋಗಿದ್ದಾರೆ, ತಪ್ಪೇನು ಅಂದ್ರು. ಇನ್ನು ನಮ್ಮನ್ನ ಅವರು ಕರೆದಿಲ್ಲ, ನಾವೇ ಬೇರೆ ಟೀಮ್, ಅವರೇ ಬೇರೆ ಟೀಮ್. ನಾನು ಸಹ ಆಸ್ಟ್ರೇಲಿಯಾ ಹೋಗಿದ್ದೆ ಅಂತಾನು ಕೂಡ ಟಾಂಗ್ ಕೊಟ್ಟಿದ್ದಾರೆ. ಮಜಾ ಮಾಡ್ಕೊಂಡ್ಬರ್ತೀವಿ, ಯಾಕೆ ನಮ್ಗೆ ಹಿಂದೆ ಕೊಡ್ತೀರ ನೀವು? ನಾವು ಹೋಯ್ತಲ್ಲಪ್ಪ, ನಮ್ ಕೆಲಸ ಜಾಸ್ತಿ ಇದೆ, ಗಾಡಿ ನಾವು ಹೋಯ್ತಲ್ಲ. ಅವ್ರಿಗೂ ಐತೆ, ಸ್ವಲ್ಪ ಬಿಡು ಮಾಡ್ಕೊಂಡವ್ರೆ. ನಾನು 15 ಹೋಗಿರ್ಲಿಲ್ವಾ ಇದಕ್ಕೆ ಆಸ್ಟ್ರೇಲಿಯಾಗೆ, ಹಂಗ ಅವ್ರು ಈಗ ಹೋಗವ್ರೆ. ಅವ್ರವ್ರ ಸ್ನೇಹಿತರು ಕಂಡ್ರಿ, ಲೈಕ್ ಮೈಂಡೆಡ್ಸ್, ಕಾಮನ್ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ. ತಪ್ಪೇನದು? ಸಂದೇಶ ಏನದ್ರಲ್ಲಿ? ನಮ್ಮನ್ನೇನು ಕರೆದಿಲ್ಲ. ನಾವು ನಮ್ದೇ ಒಂದು ಟೀಮ್ ಬೇರೆ, ಅವ್ರದೇ ಟೀಮ್ ಬೇರೆ. ಬಣ ಅಲ್ಲ ರೀ, ಅವ್ರು ಕೆಲವ್ರು ಏಜ್ ಗ್ರೂಪ್ ಅವ್ರು ಹೋಗವ್ರೆ, ನಾವು ಸಣ್ಣ ಏಜ್ ಗ್ರೂಪ್ ಅವ್ರು. ನಮ್ಮನ್ನ ಯಾಕ್ರಿ ಕರಿಬೇಕು? ಅವ್ರು ಸ್ವಂತ ದುಡ್ಡಲ್ಲ ಅವಕ್ಕೆ ಏನ್ ಎಲ್ಲರೂ ಕರ್ಕೊಂಡು ಹೋಗ್ತಾರಲ್ರಿ. ಏನ್ರಿ ಅವ್ರು ಟೂರ್ ಹೋಗೋದು ಏನ್ ಸಂದೇಶ ಕೊಡ್ತದ್ರಿ? ಏನ್ 100 ಜನ ಹೋಗ್ರಿ ಇಲ್ಲಿ, ಅವ್ರು ಯಾರ ಪಾಪ 15. ಶಾಸಕರು MLCಗಳ ಫಾರಿನ್ ಟೂರ್ ವಿಚಾರವಾಗಿ ಕಾಂಗ್ರೆಸ್ನಲ್ಲೇ ಪರ ವಿರುದ್ಧ ಚರ್ಚೆ ಆಗ್ತಾ ಇದೆ. ಬಿಡದಿಯಲ್ಲಿ ಮಾತನಾಡಿದ MLC S ರವಿ ಅವರು ಮೊದಲೇ ಪ್ಲಾನ್ ಮಾಡಿಕೊಂಡು ಹೋಗಿದ್ದಾರೆ. ಈ ವಿಚಾರವನ್ನ KPCC ಅಧ್ಯಕ್ಷರಿಗೆ, CMಗೆ ಮಾಹಿತಿ ಕೊಡಬೇಕು ಅನ್ನೋದು ಇಲ್ಲ ಅಂತ ಹೇಳಿದ್ದಾರೆ. ಇತ್ತ ಗಣಿಗ ರವಿಕುಮಾರ್ ಹಾಗೂ ಸಚಿವ ಮಂಕಾಳು ವೈದ್ಯ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಆಮೇಲೆ ವಿದೇಶ ಪ್ರವಾಸ ಏನು ಇವತ್ತು ಒಂದೇ ದಿನಕ್ಕೆ ಅರೇಂಜ್ ಮಾಡ್ಕೊಂಡ್ರಲ್ಲ, ಅವರು ಒಂದು 15 ದಿನ ತಿಂಗಳಿಂದಲೇ ಅರೇಂಜ್ ಮಾಡಿರ್ತಾರೆ. ಅವ್ರು ಹೇಳೋದು, ಕೆಲವ್ರು ಹೇಳ್ತಾರೆ, ಬೆಳಗಾಂ ಅಧಿವೇಶನ ಸಂದರ್ಭದಲ್ಲೇ ಮಾತಾಡಿದ್ವಿ, ಬಜೆಟ್ ಮುಂಚೆ ಹೋಗಿದ್ದು ಬರಬೇಕು ಅಂತೇಳಿ ಅವ್ರ ಸ್ವಂತ ವೈಯಕ್ತಿಕ ಖರ್ಚಲ್ಲಿ. KPCC ಅಧ್ಯಕ್ಷರಿಗೆ ಮಾಹಿತಿ ಕೊಡಬೇಕು ಅಂತ ನನಗೂ ಏನಿಲ್ಲ ಅಪ್ಪ. ನನಗೆ ಅದ್ರ ಬಗ್ಗೆ ನಾವು ಟೂರ್ಗೆ ಹೋಗ್ತಾ ಇರ್ತೀವಿ, ಹೋಗೋದನ್ನೆಲ್ಲ ಯಾಕೆ ಕೊಡಬೇಕು? CMಗೆ ಯಾಕೆ ಕೊಡಬೇಕು, ಅಧ್ಯಕ್ಷರಿಗೆ ಯಾಕೆ ಕೊಡಬೇಕು? ಸಿದ್ದರಾಮಯ್ಯನ ಬಣದ ಶಾಸಕರು ಅಂತ ಹೇಳಿ ಸರ್ ಒಂದು ಚರ್ಚೆ. ಆ ಥರ ಏನು ನನಗೆ ಬಣ ಅಂತ ಕಾಣಿಸ್ತಿಲ್ಲ. ಎಲ್ಲ ನಮ್ಮವರು ಕೊಟ್ಟಿದ್ದೀವಿ. ಕಾಂಗ್ರೆಸ್ ಹೈಕಮಾಂಡ್ DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರಿಗೆ ಆಗಿರುವಂಥ ಮಾತುಕತೆ, ಅದರಲ್ಲಿ ರವಿಕುಮಾರ್ 50 ಜನ ಕರ್ಕೊಂಡು ಹೋಗಿದ ತಕ್ಷಣ ಸರ್ಕಾರ ಚೇಂಜ್ ಮಾಡಿ ಮುಖ್ಯಮಂತ್ರಿ ಚೇಂಜ್ ಮಾಡೋಕ್ಕಾಗಲ್ಲ. ಹೈಕಮಾಂಡ್ ಅವರು ಇದಕ್ಕೆ ನಿರ್ಧಾರ ಮಾಡಬೇಕು. ದಿನಕ್ಕೊಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡೋದು, ನಾನು ಕೊಡೋದು, ಇನ್ನೊಬ್ಬರು ಕೊಡೋದ್ರಿಂದ ಪಕ್ಷಕ್ಕೆ ಹಾನಿ, ಸರ್ಕಾರಕ್ಕೆ ಹಾನಿ ಬಿಟ್ಟರೆ ಬೇರೆ ಏನಾಗಲ್ಲ. ಈ ಕೂಡಲೇ ಹೈಕಮಾಂಡ್ ಅವರು ಮಧ್ಯ ಪ್ರವೇಶಿಸಬೇಕು. ಇಲ್ಲ ಚೇಂಜ್ ಮಾಡ್ತೀವಿ, DK ಶಿವಕುಮಾರ್ ಮಾಡ್ತೀವಿ, ಇಲ್ಲ ನಿಮ್ಮನ್ನ ಮಾಡಲ್ಲ, ಎರಡರಲ್ಲಿ ಒಂದು ನಿರ್ಧಾರಕ್ಕೆ ಬರಬೇಕು. ಬರ್ದೇನೆ ದಿನ ಮಾಡ್ತಿದ್ರೆ ಇದೇ ಥರ ಟೂರ್ಗಳು ಹೋಗ್ತಾ ಇರ್ತಾರೆ, ರೆಸಾರ್ಟ್ಗೂ ಹೋಗ್ತಾ ಇರ್ತಾರೆ, ಇನ್ನೊಂದಕ್ಕೂ ಹೋಗ್ತಾ ಇರ್ತಾರೆ. ಅದರಿಂದ ಪಕ್ಷಕ್ಕೆ ಹಾನಿ ಆಗುತ್ತೆ ಬಿಟ್ಟರೆ ಬೇರೆ ಯಾವ ಬಣನೇ ಇಲ್ಲ. ಎಲ್ಲ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಶಾಸಕರು. ವಿದೇಶಿ ಪ್ರವಾಸಕ್ಕೆ ಏನು ಬೇಜಾರಾದಗಳಿಗೆ ಹೋಗ್ತಾರೆ, ಇಲ್ಲಾಂದ್ರೆ ನಮಗೆಲ್ಲ ಬೇಜಾರನ್ನೆಲ್ಲ ಇರೋದಿಲ್ಲ. ಯಾಕೆಂದ್ರೆ ನಮ್ಮ ಸಂಗಡ ಜನ ಇರ್ತಾರಲ್ಲ, ನಮಗೆ ಬೇಜಾರು ಇರೋದು. ಜನ ಯಾರಿಗೆ ಅವಶ್ಯಕತೆ ಇರೋದಿಲ್ಲ, ಜನರ ಮೇಲೆ ಪ್ರೀತಿ ಇರೋದಿಲ್ಲ, ಅಥವಾ ಹಣ ಜಾಸ್ತಿ ಇದ್ದರೆ ಹೋಗ್ತಾರೆ. ಅಂಥವ್ರಿಗೆ ಎಂತ ಮಾಡ್ಲಿಕ್ಕೆ ಆಗ್ತದೆ? ನಮ್ಮ ಹತ್ರ ಇಲ್ಲಿ ಕ್ಷೇತ್ರದ ಜನಕ್ಕೆ, ಪಾಪ ಬಡವರಿಗೆ, ಆರಾಮಿಲ್ಲದವರಿಗೆ, ಮನೆ ಬಿದ್ದೋದವರಿಗೆ, ಅವ್ರಿಗೆ ಕೊಡಲಿಕ್ಕೆ ನಮ್ಮ ಹತ್ರ ಹಣ ಸಾಕಾಗೋದಿಲ್ಲ. ಹಾಗಾಗಿ ನಾವು ಹೋಗೋದಿಲ್ಲ, ನಾವು ಯಾವಾಗೂ ಓದೋದಿಲ್ಲ. ನನ್ನ ಮಗಳಿತ್ತು 4 ವರ್ಷಕ್ಕೆ, ಮೊನ್ನೆ ನನ್ನ ಮಗಳು ನೋಡ್ಕೊಂಡು ಬರಲಿಕ್ಕೆ US ಹೋಗಿದ್ದೆ. ಅದು 15 ದಿನ ಅಂದ್ರೆ ಹೋಗಿದೆ. ನಾನು 6 ದಿನದಲ್ಲಿ ವಾಪಸ್ ಬಂದಿದ್ದೆ. ಆಯ್ತು, ನಮ್ದು ಯಾವುದು ಟೂರ್ ಇಲ್ಲ, ಯಾವ ಬಣನೂ ಇಲ್ಲ, ಒಂದೇ ಕಾಂಗ್ರೆಸ್ ಬಣ. ಕಾಂಗ್ರೆಸ್ ಶಾಸಕರ ಫಾರಿನ್ ಟೂರ್ ವಿಚಾರವಾಗಿ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ.
ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಶಾಸಕರು ಮೋಜಿ ಮಸ್ತು ಮಾಡಲು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ಹೋಗಿದ್ದಾರೆ. ನನ್ನ ಜಾಸ್ತಿಯಾಗಿ ಶಾಸಕರು ಮಜಾ ಮಾಡಲು ಹೋಗಿದ್ದಾರೆ. ಅನ್ನ ಜಾಸ್ತಿಯಾಗಿ ಬಡ ಮಕ್ಕಳಿಗೆ 7 ತಿಂಗಳಿನಿಂದ ಮಾಸಾಶನ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಇವ್ರಿಗೆ ಮೋಜು ಮಸ್ತಿ ಮಾಡೋಕ್ಕೆ ಫಾರಿನ್ ಟೂರು, ಫ್ಲೈಟು, ಅದು ಆ ಬೆಳೆಗಳನ್ನು ನೋಡೋಕ್ಕೆ. ಆಸ್ಟ್ರೇಲಿಯಾದಲ್ಲ, ಅದು ಯಾವ ಬೆಳೆ ಬೆಳೀತಾರೋ ಗೊತ್ತಿಲ್ಲ ಅಲ್ಲಿ. ಅನ್ನ ಜಾಸ್ತಿಯಾಗಿ ಫಾರಿನ್ ಟೂರ್ ಮಾಡ್ತಾವ್ರೆ ಅವರೆಲ್ಲ. ಇಲ್ಲ, ಅನ್ನ ಇಲ್ಲದೆ ಬಡ ಮಕ್ಕಳು 23,334 ಬಡ ಮಕ್ಕಳಿಗೆ ಕಳೆದ 7 ತಿಂಗಳಿಂದ ಸುಮಾರು 75 ಕೋಟಿ ರೂಪಾಯಿ ಹಣ, 75 ಕೋಟಿ ರೂಪಾಯಿ ಹಣ 7 ತಿಂಗಳಿಂದ ಕೊಟ್ಟಿಲ್ಲ ಇವ್ರಿಗೆ. ಈಗ ರಾಜಕೀಯದ ಪ್ರಮುಖ ಸುದ್ದಿ ನೋಡೋಣ. ಗ್ರಾಮ ಅಭಿವೃದ್ಧಿ ಹಣ ಬಿಡುಗಡೆ ಮಾಡದ ಹಿನ್ನೆಲೆಯಲ್ಲಿ ಬೆಲ್ಲಹಳ್ಳಿಯಲ್ಲಿ ಕಸ ಡಂಪಿಂಗ್ ಯಾರ್ಡ್ ಸ್ಥಗಿತ ಮಾಡಲಾಗಿದೆ. ಡಂಪಿಂಗ್ಗೆ ಹೋದ ಸುಮಾರು 180ಕ್ಕೂ ಹೆಚ್ಚು ಲಾರಿಗಳನ್ನು ಬೆಲ್ಲಹಳ್ಳಿಯಲ್ಲಿ ಸ್ಟಾಪ್ ಮಾಡಲಾಗಿದೆ. ಕಳೆದ 2 ವರ್ಷಗಳಿಂದ ಬೆಲ್ಲಹಳ್ಳಿಗೆ ಬರಬೇಕಾಗಿದ್ದ ವಿಲೇಜ್ ಡೆವಲಪ್ಮೆಂಟ್ ಹಣ ಬಿಡುಗಡೆ ಆಗಿಲ್ಲ. ಕಸ ವಿಲೇವಾರಿಯಿಂದ ಸ್ಥಳೀಯ ಪ್ರದೇಶದಲ್ಲಿ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗ್ತಾ ಇದೆ. ಇದಕ್ಕಾಗಿ ಇವುಗಳ ನಿರ್ವಹಣೆಗೆ ಹೆಚ್ಚುವರಿ ಹಣ ಬಿಡುಗಡೆ ಮಾಡುವಂತೆ ಒತ್ತಾಯ ಮಾಡಲಾಗಿತ್ತು. ಆದರೆ ಇದುವರೆಗೂ ಹಣ ಬಿಡುಗಡೆಯಾಗದ ಕಾರಣ ಹಣ ಬಿಡುಗಡೆ ಆಗುವವರೆಗೂ ಕಸ ಡಂಪ್ ಮಾಡೋಕ್ ಬಿಡಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಇದು ಡಂಪಿಂಗು ಸುಮಾರು ವರ್ಷಗಳಿಂದ ಆಗ್ತಾವ್ರೆ. ಕಸ ಇಲ್ಲಿ ಹತ್ತತ್ರ 80% ಬಂಡೆ, ಸರ್ಕಾರಿ ಬಂಡೆ ಜಾಗ ಎಲ್ಲ ಮುಚ್ಚಾಕಿದ್ದಾರೆ. ಡಂಪಿಂಗ್ ಯಾರ್ಡ್ನ ಸ್ಟಾಪ್ ಮಾಡೋ ಉದ್ದೇಶ ನಮ್ಮದಲ್ಲ. ಇವ್ರೇನು ಮಾಡ್ತಾ ಇದ್ದಾರೆ ಅಂದರೆ, ಡಂಪಿಂಗ್ ಮಾಡೋಕ್ಕೆ ಮುಂಚೆ ಈ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಕೆಲವು ಸವಲತ್ತು ಸೌಕರ್ಯಗಳನ್ನ ಮಾಡಿಕೊಡ್ತೀನಿ ಅಂತೇಳಿ ಬರೀ ಆಶ್ವಾಸನೆ ಕೊಟ್ಟಿದ್ದಾರೆ. ಆಗಲಿ ಯಾವುದನ್ನ ನೆರವೇರಿಸಿಲ್ಲ. ಸುತ್ತಮುತ್ತಲೆಲ್ಲ ಹಳ್ಳಗುಂಡಿ ಬಿದ್ದಿದೆ. ಯಾವುದೇ ರಸ್ತೆ ಇದುವರೆಗೂ ರೆಡಿಯಾಗಿಲ್ಲ. ಕುಡಿಯೋ ನೀರು ಈಗ ಬೋರ್ ಹಾಕಿದ್ರು, ಕಸ ಹಾಕಿರ್ಲೆಲ್ಲ ಮಾಲಿನ್ಯ ಇದಾಗೋಗಿದೆ. ಬೋರ್ ಹಾಕಿದ್ರು ನೀರೆಲ್ಲ ಮಾಲಿನ್ಯ ಬಂದುಬಿಟ್ಟಿದೆ. ಕುಡಿಯೋಕ್ಕೆ ನೀರು ಇದಾಗ್ತಾಯಿಲ್ಲ, ಶುದ್ಧೀಕರಣ ಆಗಿಲ್ಲ. ಎಲ್ಲ ಬರೀ ಗಲೀಜು ಇದು ಬರ್ತಾಯಿದೆ. ಮಾಲಿನ್ಯ ಇದಾಗೋಗಿದೆ ನೀರು. ಮತ್ತು ಕಾಯಿಸ್ಬಿಟ್ಟು ಕುಡಿಬೇಕು ನೀರನ್ನ. ಬೋರ್ ಹಾಕಿರೋ ನೀರುಗಳು ಸಿಗ್ತಾಯಿಲ್ಲ. ರಸ್ತೆ ಅಭಿವೃದ್ಧಿ ಮಾಡಿಲ್ಲ, ಬೀದಿ ದೀಪ ಇಲ್ಲ, ಚರಂಡಿ ಇಲ್ಲ. ಈ ದಿನ ಬೆಳಗ್ಗೆ ಇಲ್ಲಿ ಕಸ ಇರ್ತಾರೆ, ರೋಡ್ಗಳಲ್ಲೇ ಬೆಂಕಿ ಹಾಕ್ಬಿಡ್ತಾರೆ ಪಕ್ಕದಲ್ಲಿ. ಆ ಹೊಗೆ ಕುಡಿದು ಕ್ಯಾನ್ಸರು, ಅಸ್ತಮ, ಬೇಗ ಕೆಮ್ಮು, ಸುಮಾರು ಕಾಯಿಲೆಗಳಿಂದ ನರಳ್ತಾವ್ರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್, ಸ್ಥಳೀಯರ ಜೊತೆ ಮಾತುಕತೆ ನಡೆಸಿ 2-3 ದಿನದಲ್ಲಿ ಇತ್ಯರ್ಥ ಮಾಡ್ತೀವಿ. ಈಗಾಗಲೇ ಘನತ್ಯಾಜ್ಯ ಅಧಿಕಾರಿಗಳು ಮತ್ತು ಎಂಜಿನಿಯರ್ಸ್ ಸ್ಥಳೀಯರ ಮನವೊಲಿಕೆ ಮಾಡಿದ್ದಾರೆ. ಆದಷ್ಟು ಬೇಗ ಸಮಸ್ಯೆ ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ಗಂಭೀರವಾಗಿಯೇ ತಗೊಂಡ್ಬಿಟ್ಟಿದ್ದೇವೆ. ಅದಕ್ಕೆ ನಾವು ಈಗಾಗಲೇ ಟೆಂಡರು ಮತ್ತು ಎಂಡ್ ಟು ಎಂಡ್ ಡಿಸ್ಪೋಸಲ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಹೋಪ್ಫುಲಿ ಇಟ್ ವಿಲ್ ಗೆಟ್ ಕ್ಲಿಯರ್ ವೆರಿ ಸೂನ್. ಅದು ಸಮಸ್ಯೆ ಗಂಭೀರವಾಗಿ. ಕಾಂಗ್ರೆಸ್ ಬಿಜೆಪಿ ನಡುವೆ ಕಸ ಕಾಳಗ ಜೋರಾಗಿದೆ. ದೊಡ್ಡಬಳ್ಳಾಪುರ ಘನತ್ಯಾಜ್ಯ ವಿಲೇವಾರಿ ವಿವಾದದ ಕುರಿತಾಗಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಬಿಜೆಪಿ ಶಾಸಕರಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲಾ ಶಾಸಕರು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಗೌರವದಿಂದ ಇದ್ರೆ ಸರಿ, ಇಲ್ಲ ಅಂದ್ರೆ ಕಾನೂನು ರೀತಿ ಕ್ರಮ ಕೈಗೊಳ್ತೇವೆ. ಅವರ ಮನೆ ಮುಂದೆ ಅಥವಾ ಬಿಜೆಪಿ ಆಫೀಸ್ಗೆ ಕಸ ಕಳುಹಿಸುತ್ತೇನೆ. ಅವರ ಕ್ಷೇತ್ರಗಳಿಗೆ ಡೆವಲಪ್ಮೆಂಟ್ ಫಂಡ್ ಬೇಕು ಅಂತ ಈ ರೀತಿ ಮಾಡ್ತಿದ್ದಾರೆ. ನಾವು ಕರುಣೆ ತೋರದೆ ಅಶೋಕ್ ವಿಜಯೇಂದ್ರ ಮನೆ ಮುಂದೆಯೇ ಕಸ ಹಾಕಿಸಬೇಕಾಗುತ್ತೆ ಅಂತ ಕಿಡಿಕಾರಿದ್ದಾರೆ. ಆಲ್ MLAs ಎಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಆಲ್ MLAs ಕಸ ಹಾಕಬಾರ್ದು ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಮಗೆ ಫಂಡ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂತ. ಗೌರವದಿಂದ ಇದ್ರೆ ಸರಿ, ಇಲ್ಲ ಅಂದರೆ ನಾನು ಎಸ್ಮಾಲಿ ಆ್ಯಕ್ಷನ್ ತಗೋಬೇಕಾದಂಥ ಪರಿಸ್ಥಿತಿ ಬರ್ತದೆ. MLA ಆಗಲಿ ಯಾರೇ ಆಗಲಿ, ನಾವು ಮರ್ಸಿಲೆಸ್ಸಾಗೆ ಈ ಕಸನ ನಿಲ್ಲಿಸಿದ್ರೆ ಅವ್ರ ಮನೆ ಮುಂದೆನೇ ಹಾಕ್ಸಿಸ್ತೀವಿ. ಆಲ್ MLA. ಬಿಜೆಪಿ ಆಫೀಸ್ಗೆ ಕಸ ಕಳಿಸ್ತೀನಿ ಎಂಬ ಡಿಕೆಶಿ ಹೇಳಿಕೆಗೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಬೆಂಗಳೂರಿನ ಕಸ ಎತ್ತಲು ಸಹ ಇವರಿಗೆ ಯೋಗ್ಯತೆ ಇಲ್ಲ. 2 ದಿನ ಹೋದ್ರೆ ಸಿಲಿಕಾನ್ ಸಿಟಿ ಗಾರ್ಬೇಜ್ ಸಿಟಿ ಆಗುತ್ತೆ. ಸರ್ಕಾರ ಕೂಡಲೇ ಹಣ ಬಿಡುಗಡೆ ಮಾಡಲಿ ಅಂತ ಹೇಳಿದ್ರು. ಇತ್ತ ವಿಜೇಂದ್ರ ಮಾತನಾಡಿ, ಡಿಕೆಶಿ ಅವರ ಗೊಡ್ಡು ಬೆದರಿಕೆಗೆ ನಾವು ಹೆದರಲ್ಲ ಅಂತ ಹೇಳಿದ್ದಾರೆ. ಕಸದ ರಾಶಿ ಬೆಂಗಳೂರಲ್ಲಿ ಅವಾಗ ಕಳೆದ 3 ದಿನದಿಂದ ಕಸನೇ ತೆಗಿತಾ ಇಲ್ಲ. ನೀವು ನಮ್ಮ ರಿಂಗ್ ರೋಡ್ಗೆ ಹೋಗ್ಬಿಟ್ರೆ ಪೂರ್ತಿ ರಿಂಗ್ ರೋಡ್ ಪೂರ್ತಿ ಕಸದ ರಾಶಿಯಿಂದ ತುಂಬೋಗ್ಬಿಟ್ಟಿದೆ. ಲಾರಿಗಳಲ್ಲಿ ತುಂಬಿರೋದು
ತಗೊಂಡೋಗಿ ಡಂಪ್ ಮಾಡಬೇಕಾಗಿತ್ತು. ಲಾರಿಗಳಲ್ಲಿ ತುಂಬಿರೋದು ಲಾರಿಗಳಲ್ಲೇ ಹಾಗೇ ಇದೆ. ಎಲ್ಲ ಲಾರಿಗಳು ಆಟೋದಲ್ಲಿ ಫುಲ್ ತುಂಬಿಟ್ಟಿದ್ದಾರೆ. ಸರ್ಕಾರನೇ ಹೇಳಿದೆ ಏನೇನಿದೆಯೋ ಎಲ್ಲ ಲಾರಿಗಳು ತುಂಬ್ಕೊಂಬಿಡಿ. ಅಂದರೆ ಕಸ ಎತ್ತಕ್ಕೂ ಬೆಂಗಳೂರಿನ ಕಸ ಗಾರ್ಬೇಜ್ ತೆಗಿಯೋಕ್ಕೂ ಯೋಗ್ಯತೆ ಇಲ್ಲ. ನನಗನ್ಸುತ್ತೆ ಅವ್ರಿಗೂ ಸಂಬಳ ಕೊಟ್ಟಿಲ್ಲ ಅನ್ನೋ ನ್ಯಾಯವಾಗಿ. ವಿಧಾನಸೌಧದ ಒಳಗಡೆ ಮಾಧ್ಯಮದವರೆಗೆ ನಾಳೆ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ಗ್ರೌಂಡ್ನಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆಯಲಿದೆ. ಈ ಹಿನ್ನೆಲೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಭೆಯ ಪೂರ್ವ ಸಿದ್ಧತಾ ಪರಿಶೀಲಿಸಿದ್ರು. ಬಳಿಕ ಮಾತನಾಡಿದ ವಿಜಯೇಂದ್ರ, ನಾಳೆ ಬೆಳಿಗ್ಗೆ 9:45ಕ್ಕೆ ಧ್ವಜಾರೋಹಣ ನಡೆಯಲಿದ್ದು ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಉದ್ಘಾಟಿಸಲಿದ್ದಾರೆ. ಜಿಬಿಎ ಚುನಾವಣೆ ಸೇರಿದಂತೆ ಎಲ್ಲಾ ಚುನಾವಣೆಗೆ ಸಿದ್ಧತೆ ಕುರಿತು ಚರ್ಚಿಸಲಾಗುತ್ತದೆ ಎಂದರು. ಇನ್ನು ಬೆಂಗಳೂರು ದಕ್ಷಿಣ ಜಿಲ್ಲಾ ಬಿಜೆಪಿ ಬಣ ಬಡಿದಾಟ ಜೋರಾಗಿದೆ. ರಾಮನಗರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಇವತ್ತು ಕಾರ್ಯಕಾರಿಣಿ ಸಭೆ ಇತ್ತು. ಈ ವೇಳೆ ಬಿಜೆಪಿ ಕಾರ್ಯಕರ್ತರ ನಡುವೆ ಗಲಾಟೆಯಾಗಿದೆ. ಉಸ್ತುವಾರಿ ಪೂರ್ಣಿಮಾ ಪ್ರಕಾಶ್ ಮುಂದೆಯೇ ವಾಕ್ ಸಮರ, ನೂಕಾಟ, ತಳ್ಳಾಟ ನಡೆದಿದೆ. ಪರಸ್ಪರ ಕೈಕೈ ಮಿಲಾಯಿಸುವ ಹಂತಕ್ಕೆ ಬಿಜೆಪಿ ಕಾರ್ಯಕರ್ತರು ಹೋಗಿರೋದು ಕಂಡುಬಂತು. ವಿಧಾನಸೌಧದಲ್ಲಿ ಮಾಧ್ಯಮ ನಿರ್ಬಂಧ ಕುರಿತ ವಿಚಾರದ ಬಗ್ಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಕಾಂಗ್ರೆಸ್ ಸರ್ಕಾರ ನಾಲಾಯಕ್ ಸರ್ಕಾರ ಅಂತ ಜನ ಮಾತಾಡ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಮಾಧ್ಯಮ ನಿರ್ಬಂಧವನ್ನ ಬಿಜೆಪಿ ಖಂಡಿಸುತ್ತೆ. ಪ್ರಜಾಪ್ರಭುತ್ವದ ವಿರೋಧಿ ನಡೆ ಯಾಕೆ ತೆಗೆದುಕೊಳ್ತಾರೋ ಅರ್ಥವಾಗ್ತಾ ಇಲ್ಲ. ಸರ್ಕಾರದ ಒಂದೊಂದು ನಿರ್ಣಯ ಕೂಡ ಪ್ರಜಾಪ್ರಭುತ್ವವನ್ನ ಅಣಕಿಸುವ ರೀತಿ ಇದೆ. ಈ ನಿರ್ಧಾರವನ್ನ ರಾಜ್ಯ ಸರ್ಕಾರ ಹಿಂಪಡಿಬೇಕು. ಮಾಧ್ಯಮ ನಿರ್ಬಂಧವನ್ನ ಒಪ್ಪಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಅಶೋಕ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ವಿಧಾನಸೌಧದ ಒಳಗಡೆ ಮಾಧ್ಯಮದವರೆಗೆ ನಿರ್ಬಂಧ ಹೇರಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವು ಇದನ್ನು ಬಲವಾಗಿ ಖಂಡಿಸ್ತೇವೆ. ಇಂಥ ಒಂದು ನೀವು ಅಲ್ಲಿ ಲಕ್ಕೊಂಡಿಯಲ್ಲೋ ಯಾವುದೋ ಲಕ್ಕೊಂಡಿ ತನಪ್ಪ ಅಲ್ಲಿ ಚಿನ್ನ ಹುಡುಕ್ರಿ, ಅಲ್ಲೊಂದು ಸ್ವಲ್ಪ ಕ್ಯಾಮ್ರಾ ಹಾಕಿ ಎಲ್ಲೆಲ್ಲಿ ಸಿಕ್ಕಿದೆ ಹುಡುಕಿ ಅಂತ ಅನ್ಕೊಂಡಿದ್ದು. ನೀವು ಅಲ್ಲಿ ಕ್ಯಾಮ್ರಾ ಹಾಕೋದು ಬಿಟ್ಟು ಮಂತ್ರಿಗಳ ಕಚೇರಿ ಕ್ಯಾಮ್ರಾ ಹಾಕಿ ಚಿನ್ನ ಹುಡುಕ್ಬಿಟ್ರಲ್ಲ, ದುಡ್ಡು ಹುಡುಕ್ಬಿಟ್ರಿ. ಅದಕ್ಕೆ ನಿಮ್ಗೆ ನಿರ್ಬಂಧ ಹಾಕಿದ್ದಾರೆ. ಅಂದರೆ ಮಾಧ್ಯಮ ಒಂಥರ ವಾಚ್, ಸರ್ಕಾರನ ವಾಚ್ ಮಾಡಿ ಏನೇನು ತಪ್ಪು ಮಾಡುತ್ತೋ ಅಂತ ಹೇಳೋದಕ್ಕೆ ಮಾಧ್ಯಮ ಇರೋವಂಥದ್ದು. ಅದಕ್ಕೆ ಈಗ ಕತ್ತರಿ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇದರಿಂದ ಸರ್ಕಾರ ಕಳ್ತನ ಮಾಡ್ತಾ ಇದೆ, ಲೂಟಿ ಹೊಡಿತಾ ಇದೆ ಅನ್ನೋದಕ್ಕೆ ಮುಚ್ಕೊಳ್ಳೋಕ್ಕೋಸ್ಕರ ಈ ಥರ ಮಾಧ್ಯಮವನ್ನು ರಿಸ್ಟ್ರಿಕ್ಟ್ ಮಾಡಿದ್ದೀರಾ ಅಂತ ಜನ ಈಗಾಗಲೇ ಮಾತಾಡ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಮಾಧ್ಯಮ ನಿರ್ಬಂಧ ಕುರಿತ ಡಿಸಿಎಂ ಡಿಕೆ ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡಿದ್ದಾರೆ. ಡಿಪಿಆರ್ ನನ್ನ ಹತ್ತಿರ ಇಲ್ಲ, ಗೊತ್ತಿಲ್ಲ, ತಿಳಿದುಕೊಂಡು ಮಾತನಾಡ್ತೀನಿ ಅಂತ ಹೇಳಿದರು. ಗೊತ್ತಿಲ್ಲಮ್ಮ, ನಾನು ಡಿಪಿಆರ್ ಇಲ್ಲ, ನಾನು ಚೆಕ್ ಮಾಡ್ತೀನಿ, ತಿಳಿದ್ಬಿಟ್ಟು ನಾನು ಮಾತಾಡ್ತೀನಿ. ಪಕ್ಷ ವಿರೋಧಿ ಚಟುವಟಿಕೆಯ ಹಿನ್ನೆಲೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ಪುರಸಭೆಯ 4 ಜೆಡಿಎಸ್ ಸದಸ್ಯರ ಸದಸ್ಯತ್ವ ಅನರ್ಹವಾಗಿದೆ. 5ನೇ ವಾರ್ಡ್ನ ಕೆಕೆ ಕಾಂತರಾಜು, 12ನೇ ವಾರ್ಡ್ನ ವೆಂಕಟರಾಮು, 17ನೇ ವಾರ್ಡ್ನ ಹೇಮಲತಾ ನಾಗರಾಜ್, 23ನೇ ವಾರ್ಡ್ನ ರಹಮಾತುಲ್ಲಾ ಖಾನ್ ಸದಸ್ಯತ್ವ ಅನರ್ಹವಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ಕೋರ್ಟ್ನಿಂದಾಗಿ ಆದೇಶ ಹೊರಡಿಸಲಾಗಿದೆ. ಈಗ ಕ್ರೈಮ್ ಸುದ್ದಿ ನೋಡೋಣ. ಪತ್ನಿ ಕೊಲೆ ಮಾಡಿದ ಪತಿ ಮನೆ ಆವರಣದಲ್ಲೇ ಶವ ಹೂತು ಹಾಕಿರುವ ಘಟನೆ ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ಪಟ್ಟಣದಲ್ಲಿ ನಡೆದಿದೆ. ಸರೋಜಿನಿ ರತ್ನಾಕರ್ ಹಾಗೂ ಪತಿ ಪ್ರಭು ರತ್ನಾಕರ್ ನಡುವೆ ಸಾಲದ ವಿಷಯವಾಗಿ ಜಗಳ ಆಗಿತ್ತು. ಜನವರಿ 24ರಂದು ಪತ್ನಿ ಸರೋಜಿನಿ ತಲೆಗೆ ಕಬ್ಬಿಣದ ರಾಡ್ನಿಂದ ಹೊಡೆದು ಕೊಲೆ ಮಾಡಿದ್ದಾನೆ. ನಂತರ ಮನೆ ಆವರಣದಲ್ಲೇ ಪತಿ ಪ್ರಭು ಶವ ಹೂತು ಹಾಕಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದ. ತನಿಖೆ ಕೈಗೊಂಡ ಪೊಲೀಸರು 24 ದಿನಗಳ ನಂತರ ಕೊಲೆ ಪ್ರಕರಣವನ್ನು ಭೇದಿಸಿದ್ದಾರೆ. ನಿವೃತ್ತ ಇಸ್ರೋ ಉದ್ಯೋಗಿಯಾಗಿದ್ದಂಥ ನಾಗೇಶ್ವರ ರಾವ್ ತನ್ನ ಪತ್ನಿಯನ್ನ ಕೊಲೆ ಮಾಡಿರುವಂತಹ ಘಟನೆ ಬೆಂಗಳೂರು ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಪಾರ್ಟ್ಮೆಂಟ್ನಲ್ಲಿ ನಡೆದಿದೆ. ಸಂಧ್ಯಾಶ್ರೀ ಕೊಲೆಯಾದ ಮಹಿಳೆಯಾಗಿದ್ದಾರೆ. ಟವೆಲ್ನಿಂದ ಕತ್ತು ಬಿಗಿದು ಕೊಲೆ ಮಾಡಿದ್ದು ಸ್ಥಳಕ್ಕೆ ಆವಲಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ವಿಚಾರಣೆಯ ವೇಳೆ ಪತ್ನಿಯೇ ಟವೆಲ್ನಿಂದ ತನ್ನನ್ನ ಕೊಲೆ ಮಾಡಲು ಬಂದಳು, ಆದ್ದರಿಂದ ತಾನು ಕೊಲೆ ಮಾಡಿದೆ ಅಂತ ಆರೋಪಿ ನಾಗೇಶ್ವರ ರಾವ್ ಹೇಳಿದ್ದಾರೆ.
ವೇತನ ಪರಿಷ್ಕರಣೆ ಕುರಿತು ನಾಳೆ ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋ ಇತ್ತು. ಇದರ ಜೊತೆ ಕರಪತ್ರ ಹಂಚಿಕೆ ಮಾಡಿ ಪ್ರತಿಭಟನೆಗೆ ಭಾಗಿಯಾಗುವಂತೆ ಇವತ್ತು ಜಂಟಿ ಕ್ರಿಯಾ ಸಮಿತಿ ಮುಖಂಡರು ಮನವಿ ಮಾಡಿದ್ರು. ಆದರೆ ಸಾರಿಗೆ ನೌಕರರ ಹೋರಾಟಕ್ಕೂ ಮುನ್ನವೇ ಎಚ್ಚೆತ್ತ ಸರ್ಕಾರ ವೇತನ ಪರಿಷ್ಕರಣೆಗೆ ಚಿಂತನೆ ನಡೆಸಿದೆ. ಸಾರಿಗೆ ಇಲಾಖೆಯ ಅಧಿಕಾರಿಗಳು ಇವತ್ತು ಸಿಎಂ ಹಾಗೂ ಆರ್ಥಿಕ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು. ಅಂತಿಮವಾಗಿ ವೇತನ ಪರಿಷ್ಕರಿಸುವ ಬಗ್ಗೆ ಚರ್ಚೆ ನಡೆಸಿದೆಯಂತೆ. ನ್ಯೂಸ್ 18ಗೆ ಸರ್ಕಾರದ ಉನ್ನತ ಮೂಲಗಳಿಂದ ಈ ಮಾಹಿತಿ ಲಭ್ಯ ಆಗಿದೆ. ಬೆಂಗಳೂರಿನ ಹೋಟೆಲ್ನಲ್ಲಿ ಕೊಳೆತ ಚಿಕನ್ ಬಳಕೆ ಮಾಡಿರುವುದು ಜಿಬಿಎ ಆರೋಗ್ಯ ಇಲಾಖೆ ಅಧಿಕಾರಿಗಳ ಪರಿಶೀಲನೆಯ ವೇಳೆ ಬೆಳಕಿಗೆ ಬಂದಿದೆ. ಜಯನಗರದ ವ್ಯಾಪ್ತಿಯ ತಿಲಕ್ ನಗರದ ಸ್ಟಾರ್ ಬಿರಿಯಾನಿ ಹೋಟೆಲ್ ಫ್ರೀಜರ್ನಲ್ಲಿ ಕೊಳೆತು ನಾರ್ತಾ ಇದ್ದಂತಹ ಚಿಕನ್ ಇಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಪಾಲಿಕೆ ಅಧಿಕಾರಿಗಳ ಪರಿಶೀಲನೆಯ ವೇಳೆ ಈ ಘಟನೆ ಬೆಳಕಿಗೆ ಬಂದಿದೆ. ಹೋಟೆಲ್ನಲ್ಲಿ ಕೊಳೆತ ಮಾಂಸ ಬಳಕೆಯ ಆರೋಪದ ಹಿನ್ನೆಲೆ ಜಿಬಿಎ ಅಧಿಕಾರಿಗಳು 1 ಲಕ್ಷ ದಂಡ ವಿಧಿಸಿ ಕಾನೂನು ಕ್ರಮ ತೆಗೆದುಕೊಂಡಿದ್ದಾರೆ. ವಿಚಿತ್ರ ವಾಮಾಚಾರಕ್ಕೆ ಗ್ರಾಮಸ್ಥರು ಬೆಚ್ಚಿಬಿದ್ದಿರುವ ಘಟನೆ ಗದಗ ಜಿಲ್ಲೆಯ ಮುಂಡರಗಿ ಹುಡ್ಕೋ ಕಾಲೋನಿಯಲ್ಲಿ ನಡೆದಿದೆ. ಹುಡ್ಕೋ ಕಾಲೋನಿಯ ಬಸ್ ನಿಲ್ದಾಣದಲ್ಲಿ ವಾಮಾಚಾರ ಮಾಡಲಾಗಿದೆ. ಹೋದ ವರ್ಷ ನಾನು ಬಯಸಿದ್ದು ಸಿಕ್ಕಲಿಲ್ಲ, ಆದರೆ ಈ ವರ್ಷ ತಗೊಳ್ಳದೆ ಬಿಡಲ್ಲ ಅಂತ ನಕ್ಷತ್ರ ಆಕಾರದಲ್ಲಿ ಮಂಡಲ ರಚನೆ ಮಾಡಿ ಕಪ್ಪು ಬಣ್ಣದ ಗೊಂಬೆ, ಮೊಟ್ಟೆ, ಎಲೆ ಅಡಿಕೆ, ನಿಂಬೆಹಣ್ಣು ಇಟ್ಟು ವಾಮಾಚಾರ ಮಾಡಲಾಗಿದೆ. ಸದ್ಯ ಇದನ್ನು ಕಂಡ ಸ್ಥಳೀಯರು ಹೆದರಿದ್ದು ಕೂಡಲೇ ಆರೋಪಿಗಳನ್ನು ಬಂಧನ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನ್ ಮತ್ತು ಎಂಆರ್ಐ ಸ್ಕ್ಯಾನ್ ಬಂದ್ ಮಾಡಿರೋದ್ರಿಂದ ರೋಗಿಗಳು ಪರದಾಡಿದ್ದಾರೆ. ಯಾವುದೇ ಮಾಹಿತಿಯನ್ನು ನೀಡದೆ ಏಕಾಏಕಿ ಸ್ಕ್ಯಾನಿಂಗ್ ವಿಭಾಗವನ್ನ ಬಂದ್ ಮಾಡಿದ್ದಾರೆ. ಕ್ರೆಸ್ನಾ ಡಯಾಗ್ನಾಸ್ಟಿಕ್ ಎನ್ನುವಂತಹ ಖಾಸಗಿ ಸಂಸ್ಥೆ ಸಿಟಿ ಸ್ಕ್ಯಾನ್ ಅಂಡ್ ಎಂಆರ್ಐ ಸ್ಕ್ಯಾನ್ ನಿರ್ವಹಣೆ ಮಾಡ್ತಾ ಇದೆ. ಆದರೆ ಇದ್ದಕ್ಕಿದ್ದಂತೆ ಆಸ್ಪತ್ರೆ ಅಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನು ನೀಡದೆ ಸ್ಕ್ಯಾನಿಂಗ್ ಸೌಲಭ್ಯವನ್ನು ಬಂದ್ ಮಾಡಿದ್ದಾರೆ. ಇನ್ನು ರಾಜ್ಯದಾದ್ಯಂತ ಆರೋಗ್ಯ ಇಲಾಖೆ 140 ಕೋಟಿ ಬಿಲ್ ಬಾಕಿ ಉಳಿಸಿಕೊಂಡಿರುವ ಆರೋಪ ಕೂಡ ಇದ್ದು, ಏಕಾಏಕಿ ಸ್ಕ್ಯಾನಿಂಗ್ ನಿಲ್ಲಿಸಿರೋದ್ರಿಂದ ರೋಗಿಗಳು ಪರದಾಡ್ತಾ ಇದ್ದು ಆಸ್ಪತ್ರೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಂದೇ ಮಾತರಂ ಗೀತೆಗೆ 150 ವರ್ಷ ಪೂರ್ಣವಾದ ಹಿನ್ನೆಲೆಯಲ್ಲಿ ದೇಶದ ಕರಾವಳಿ ಭಾಗದಲ್ಲಿ ಸಿಐಎಸ್ಎಫ್ ಸಿಬ್ಬಂದಿ ಸೈಕ್ಲೋಥಾನ್ ನಡೆಸಿದ್ದಾರೆ. ಸುರಕ್ಷತೆ ತಟ ಸಮೃದ್ಧ ಭಾರತ ಘೋಷಣೆಯಡಿಯಲ್ಲಿ ಕೆಲ ದಿನಗಳಿಂದ ಪಶ್ಚಿಮ ಕರಾವಳಿಯಲ್ಲಿ ಸೈಕ್ಲೋಥಾನ್ ನಡೆಸಲಾಗ್ತಾ ಇದೆ. ಜನವರಿ 26ರಂದು ಗುಜರಾತ್ನ ಲಖಪತ್ ಕೋಟೆಯಿಂದ 50 ಮಹಿಳಾ ಯೋಧರು ಸೇರಿದಂತೆ ಸುಮಾರು 120 ಯೋಧರು ಸೈಕಲ್ ರ್ಯಾಲಿ ಆರಂಭಿಸಿದ್ದಾರೆ. ಈಗಾಗಲೇ ಮಹಾರಾಷ್ಟ್ರ, ಗೋವಾ ಮೂಲಕ ಕರ್ನಾಟಕ ಪ್ರವೇಶಿಸಿದ್ದಾರೆ. ಈಗ ದೇಶದ ಪ್ರಮುಖ ಸುದ್ದಿ ನೋಡೋಣ. 10 ರಾಜ್ಯಗಳ 37 ರಾಜ್ಯಸಭಾ ಸ್ಥಾನಗಳಿಗೆ ಮಾರ್ಚ್ 16ರಂದು ಚುನಾವಣೆ ನಡೆಸುವುದಾಗಿ ಚುನಾವಣಾ ಆಯೋಗ ಘೋಷಣೆ ಮಾಡಿದೆ. ಮಹಾರಾಷ್ಟ್ರ, ತಮಿಳುನಾಡು, ಬಿಹಾರ ಸೇರಿದಂತೆ 10 ರಾಜ್ಯಗಳ 37 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಫೆಬ್ರವರಿ 26ರಂದು ಚುನಾವಣಾ ಆಯೋಗದಿಂದ ಅಧಿಕೃತ ಅಧಿಸೂಚನೆ ಪ್ರಕಟವಾಗಲಿದೆ. ಮಾರ್ಚ್ 5ರಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿರುತ್ತೆ. ಮಾರ್ಚ್ 6ಕ್ಕೆ ನಾಮಪತ್ರ ಪರಿಶೀಲನೆ ನಡೆಯಲಿದೆ. ಅಭ್ಯರ್ಥಿಗಳು ಮಾರ್ಚ್ 9ರವರೆಗೆ ತಮ್ಮ ನಾಮಪತ್ರಗಳನ್ನು ಹಿಂಪಡೆಯೋಕೆ ಅವಕಾಶ ಇರುತ್ತೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಡೀತಾ ಇರುವಂತಹ ಎಐ ಇಂಪ್ಯಾಕ್ಟ್ ಶೃಂಗ ಸಭೆಗೆ ವ್ಯಾಪಕ ಬೆಂಬಲ ದೊರೆತಿದೆ. ಈ ಹಿನ್ನೆಲೆ ಎಐ ಶೃಂಗವನ್ನ 1 ದಿನದ ಮಟ್ಟಿಗೆ ಅಂದ್ರೆ ಫೆಬ್ರವರಿ 21ರವರೆಗೆ ವಿಸ್ತರಿಸಲಾಗಿದೆ. ಇನ್ನು ಎಐ ಇಂಪ್ಯಾಕ್ಟ್ ಶೃಂಗಕ್ಕೆ ಜಾಗತಿಕ ನಾಯಕರು ಭಾಗಿಯಾಗ್ತಿದ್ದಾರೆ. ನವದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಭೂತಾನ್ ಪ್ರಧಾನಿಯನ್ನ ಮೋದಿ ಭೇಟಿಯಾದರು. ಇದರ ಜೊತೆಗೆ ಕಜಾಕಿಸ್ತಾನ್ ಪ್ರಧಾನಿ ಒಲ್ಜಾಸ್ ಸೇರಿದಂತೆ ಹಲವರನ್ನ ಭೇಟಿ ಮಾಡಿದ್ದಾರೆ. ಗೂಗಲ್ ಸಂಸ್ಥೆ ಸಿಇಒ ಸುಂದರ್ ಪಿಚೈ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದರು. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಪ್ರಧಾನಿ ಮೋದಿ, ದೆಹಲಿಯಲ್ಲಿ ನಡೆದ ಎಐ ಇಂಪ್ಯಾಕ್ಟ್ ಶೃಂಗಸಭೆಯ ಸಂದರ್ಭದಲ್ಲಿ ಸುಂದರ್ ಪಿಚೈ ಭೇಟಿಯಾಗಿದ್ದು ಸಂತೋಷವಾಯಿತು ಅಂತ ಹೇಳಿಕೊಂಡಿದ್ದಾರೆ. ಭಾರತದಲ್ಲಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೂಡಿಕೆ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಿಜಿಟಲ್ ಇನ್ನೋವೇಷನ್ ಬಗ್ಗೆ ಮೋದಿ ಪಿಚೈ ಜೊತೆ ಚರ್ಚೆ ನಡೆಸಿದ್ದಾರೆ. ಇದಾದ ಬಳಿಕ ಗ್ಲೋಬಲ್ ಲೀಡರ್ ಸಮಾರಂಭದಲ್ಲಿ ಭಾಗಿಯಾದ ಸುಂದರ್ ಪಿಚೈ ಚರ್ಚೆ ಮಾಡಿದ್ದಾರೆ. ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ನೀಡಲಾಗ್ತಾ ಇದ್ದ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನ ರದ್ದುಗೊಳಿಸಿರುವುದಾಗಿ ಮಹಾರಾಷ್ಟ್ರ ಸರ್ಕಾರ ಘೋಷಿಸಿದೆ. ಸರ್ಕಾರಿ, ಅರೆ ಸರ್ಕಾರಿ ಉದ್ಯೋಗಗಳು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಮುಸ್ಲಿಮರಿಗೆ ನೀಡಿದಂತಹ 5% ಮೀಸಲಾತಿಯನ್ನು ರದ್ದುಗೊಳಿಸಿದೆ. ಹೈಕೋರ್ಟ್ 2014ರಲ್ಲಿ ಈ ನಿರ್ಧಾರಕ್ಕೆ ತಡೆ ನೀಡಿತ್ತು. ಈಗ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿದೆ.
ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಗಾಮಿನಿ ಚೀತಾ 2ನೇ ಬಾರಿ 3 ಮರಿಗಳಿಗೆ ಜನ್ಮ ನೀಡಿದೆ. ಈ ಬಗ್ಗೆ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ತಿಳಿಸಿದ್ದಾರೆ. ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಚೀತಾ ಮರು ಪರಿಚಯ ಯೋಜನೆ ಅತ್ಯದ್ಭುತವಾಗಿ ಯಶಸ್ಸು ಕಾಣ್ತಾ ಇದೆ. ದಕ್ಷಿಣ ಆಫ್ರಿಕಾದಿಂದ ತಂದ ಗಾಮಿನಿ ಚೀತಾ 2ನೇ ಬಾರಿಗೆ ತಾಯಿಯಾಗಿದ್ದು 3 ಮರಿಗಳಿಗೆ ಜನ್ಮ ಕೊಟ್ಟಿದೆ. ಇದೀಗ ಭಾರತದಲ್ಲಿ 27 ಮರಿಗಳು ಸೇರಿದಂತೆ ಒಟ್ಟು ಚೀತಾಗಳ ಸಂಖ್ಯೆ 38ಕ್ಕೆ ಏರಿಕೆಯಾಗಿದೆ ಅಂತ ಯಾದವ್ ಬರೆದುಕೊಂಡಿದ್ದಾರೆ. ವಿದೇಶದ ಸುದ್ದಿಗಳನ್ನ ನೋಡೋಣ. ಅಮೆರಿಕದಲ್ಲಿ ಭೀಕರ ಕಾಡ್ಗಿಚ್ಚು ಸಂಭವಿಸಿದೆ. ಒಕ್ಲಹೋಮಾದಲ್ಲಿ ವಾಯುವ್ಯ ಭಾಗದಲ್ಲಿ ಕಾಡ್ಗಿಚ್ಚಿನಿಂದ ಸುಮಾರು 1,50,000 ಎಕರೆ ಪ್ರದೇಶ ಸುಟ್ಟು ಹೋಗಿದೆ. ಹೀಗಾಗಿ ವುಡ್ವರ್ಡ್ ಸೇರಿದಂತೆ ಪ್ರದೇಶಗಳಲ್ಲಿ ಜನರನ್ನ ಸ್ಥಳಾಂತರಿಸಲಾಗ್ತಾ ಇದೆ. ಬೆಂಕಿ ನಂದಿಸಲು ತುರ್ತು ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. ನ್ಯೂಯಾರ್ಕ್ನ ಚರ್ಚ್ನಲ್ಲಿ ಭೀಕರ ಸ್ಫೋಟ ಸಂಭವಿಸಿದೆ. ಸ್ಫೋಟದಲ್ಲಿ ಕನಿಷ್ಠ 5 ಮಂದಿ ಗಾಯಗೊಂಡಿದ್ದಾರೆ. ಚರ್ಚ್ನ ಒಳಭಾಗದಲ್ಲಿ ಅನಿಲದ ವಾಸನೆ ಬರ್ತಾ ಇದೆ ಅಂತ ವರದಿಯಾದ ಸ್ವಲ್ಪ ಹೊತ್ತಲ್ಲೇ ಸ್ಫೋಟ ಸಂಭವಿಸಿದೆ. ಈ ಸ್ಫೋಟಕ್ಕೆ ಮುನ್ನ ಅನಿಲದ ವಾಸನೆ ಬಂದಿದ್ದಾಗಿ ಪ್ರತ್ಯಕ್ಷದರ್ಶಿಗಳು ತನಿಖಾಧಿಕಾರಿಗಳಿಗೆ ಹೇಳಿದ್ದಾರೆ. ಚರ್ಚ್ ಕಟ್ಟಡ ಸಂಪೂರ್ಣ ನಾಶವಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಬ್ರೆಜಿಲ್ನಲ್ಲಿ ಮೊಬೈಲ್ ಕಳ್ಳತನಕ್ಕೆ ಇಳಿದಂತಹ ಸ್ಕೂಬಿಡೂ ಪಾತ್ರಧಾರಿಗಳ ವೇಷದಲ್ಲಿದ್ದಂತಹ ಕಳ್ಳರನ್ನ ಬಂಧಿಸಲಾಗಿದೆ. ಖದೀಮರು ವೇಷ ತೊಟ್ಟು ಜನಸಂದಣಿಯನ್ನ ಗುರಿಯಾಗಿಸಿಕೊಂಡು ಮೊಬೈಲ್ ಕಳ್ಳತನಕ್ಕೆ ಇಳಿದಿದ್ರು. ಅಂಡರ್ ಕವರ್ ಪೊಲೀಸರು ಇವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜಪಾನ್ನೊಂದಿಗೆ ಬೃಹತ್ ವ್ಯಾಪಾರ ಒಪ್ಪಂದ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಸಾಮಾಜಿಕ ಜಾಲತಾಣ ಟ್ರುತ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಜಪಾನ್ ಈಗ ಅಧಿಕೃತವಾಗಿ ಅಮೆರಿಕದೊಂದಿಗೆ $550 ಬಿಲಿಯನ್ ಹೂಡಿಕೆಗೆ ಬದ್ಧತೆ ಮೊದಲ ಕಂತನ್ನ ಪ್ರಾರಂಭಿಸಿದೆ ಅಂತ ಹೇಳಿಕೊಂಡಿದ್ದಾರೆ.